ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರನ್ನ ಜೋರಾಗಿ ಕೂಗ್ದೆ, ಆದ್ರೆ ಅವ್ರಿಗೆ ಕೇಳಿಸ್ಲೇ ಇಲ್ಲ. ಹಾಗೆ ಕೂಗ್ತಾ ಮುಂದೆ ಹೋಗುವಾಗ ಯಾರೋ ಕಾರಲ್ಲಿ ಬಂದು ನನಗ್ ಪ್ರಜ್ಞೆ ತಪ್ಪಿಸಿ ಕರ್ಕೊಂಡು ಹೊರಟೋದ್ರು. ಅಲ್ವಾ? ಕಿರ್ಚಿದ್ರಿ ಅಲ್ವಾ? ಇದೇ ಮಾತನ್ನೇ ದೀಪಕ್ ನೆನ್ನೆ ಬೆಳಗ್ಗೆ ಹೇಳ್ದೆ ಡ್ಯಾಡ್. ಅವನೇ ನನ್ನ ಮಾತು ನಂಬಿಲ್ಲ. ಅಡ್ಡ ಒಂದು ಕಾರ್ ಬಂತು. ನೀವಿದ್ದಿದ್ ನನಗ್ ಗೊತ್ತಾಗ್ಲಿಲ್ಲ. ಇಲ್ಲ ಅಂದಿದ್ರೆ ನನಗ್ ನೆನ್ನೆ ಬೆಳಗ್ಗೆನೆ ನೀವು ಸಿಕ್ತಿದ್ರಿ. ಸಿಕ್ಕಿರ್ತಿಲ್ಲೋ ಡ್ಯಾಡ್. ಇದಕ್ಕೆ ಹೇಳೋದ್ ಕಣೋ, ಕೆಲವು ಸಲ ನಮ್ಮೂರ್ ಹತ್ರ ಇದ್ರು ಅವರನ್ನ ಕಾಪಾಡೋ ಸ್ಥಿತಿನಲ್ಲಿ ನಾವಿರೋದಿಲ್ಲ ಅಂತ. ಸರಿ, ಈಗ್ಲಾದ್ರೂ ನಿಮ್ಮಮ್ಮ ಇವಳನ್ನ ಕಿಡ್ನಾಪ್ ಮಾಡಿಲ್ಲ ಅನ್ನೋದನ್ನ ನಂಬ್ತೀಯಾ? ಸಿಂಗಾರಿ ಎದುರುಗಡೆ ಅವ್ರು ನಿಂತು ಇದನ್ನ ಮಾಡದೇ ಇರೋದು ನಿಜಾನೇ ಆಗಿರ್ಬೋದು. ಆದ್ರೆ ನಿಮ್ಮ ಹೆಂಡತಿ ಕಡೆಯವರೇ ಇದನ್ನ ಮಾಡಿರ್ತಾರೆ ಅಂತ ನನಗೆ ಅನುಮಾನ ಇದ್ದೇ ಇರುತ್ತೆ. ಸಬ್ಬು, ನೀನ್ ಟೆನ್ಷನ್ ಮಾಡ್ಕೋಬೇಡ. ನೀನ್ ಟೆನ್ಷನ್ ಮಾಡ್ಕೊಂಡ್ರೆ ನನ್ನ ಎದೆ ಒಳಗಡೆ ಚಿಟ್ಟೆ ಹಾರಾಡ್ದಂಗಾಗುತ್ತೆ. ಅದು ರೊಮ್ಯಾಂಟಿಕ್ ಕಾಮಿಡಿ ಮಾಡೋಣ ಅಂತ ಈ ಡೈಲಾಗ್ ಹೇಳಿದೆ. ಬಾವಾ, ಅಕ್ಕ ಸೀರಿಯಸ್ ಮೂಡಲ್ಲಿ ಇರುವಾಗ ನೀವ್ ಅವನ ರೊಮ್ಯಾಂಟಿಕ್ ಮೂಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅಖಿಲ, ಮುಗ್ದೋಗಿರೋ ಕತೆ ಬಗ್ಗೆ ಯೋಚನೆ ಮಾಡೋ ಬದಲು ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಲಿ ಅಂತ ನಾನು ಶಾರ್ಪ್ ಮೈಂಡ್ ಹೇಳ್ತಾ ಇದ್ದೆ. ಅದಕ್ಕೆ ಹೀಗೆ ಹೇಳಿದೆ. ಏನ್ರಿ ಮುಗ್ದೋಗಿರೋದು? ಈಗೆಲ್ಲ ಶುರುವಾಗ್ತಿದೆ. ನೀವು ಸ್ವಲ್ಪ ರೊಮ್ಯಾಂಟಿಕ್ ಮೂಡ್ನ ಸೈಡ್ಗಿಟ್ಟು ಇಲ್ಲೇನಾಗ್ತಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಮಾಮ್ ಕಿಡ್ನಾಪ್ ಮಾಡ್ಸಿಲ್ಲ ಅಂದ್ರೆ ಬೇರೆ ಯಾರು ಮಾಡ್ಸಿದ್ದು? ನಾವು ಮಯೂರಿ ಅಪ್ಪಂಗೆ ಫೋನ್ ಮಾಡಿ ವಿಷಯ ಹೇಳಿಲ್ಲ ಅಂದ್ರೆ ಬೇರೆ ಯಾರು ಹೇಳಿದ್ದು? ಕಾಣೆಯಾಗಿದ್ ಮಯೂರಿ ಮಾಮ್ ಕಾರ್ ಡಿಕ್ಕಿಯಲ್ಲಿ ಹೇಗ್ ಬಂದ್ಲು? ಇದೆಲ್ಲ ಯೋಚನೆ ಮಾಡಿದಿರಾ? ಸಮೋ, ನೀನ್ ಹೇಳೋದ್ ನೋಡಿದ್ರೆ ಈ ಕಥೆನ ನಿಗೂಢ ರಹಸ್ಯ 1, 2, 3 ಅಂತ 3 ಭಾಗಗಳಲ್ಲಿ ಮೂವಿ ಮಾಡಬಹುದು. ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬರ ಮೇಲೆ ಅನುಮಾನ ಬರೋ ತರ ಎಂಡ್ ಮಾಡಬಹುದು. ಬಾವಾ, ಅಕ್ಕ ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಿದ್ದಾಳೆ, ಇಲ್ಲೂ ಕಾಮಿಡಿ ಮಾಡ್ತಾ ಇದ್ದೀರಲ್ಲ? ಇನ್ನೇನ್ ಮಾಡ್ಬೇಕಮ್ಮ? ಈ ಮಿಕ್ಸಿನಲ್ಲಿ ಚಟ್ನಿ ಮಾಡುವಾಗ ಎಲ್ಲ ಐಟಮ್ ಹಾಕಿ ಒಂದೇ ಸಲ ರುಬ್ತಾರಲ್ಲ, ಅದೇ ತರ ನಿಮ್ಮ ಅಕ್ಕ ಎಲ್ಲ ವಿಷಯಗಳು ಒಂದೇ ಸಲ ಹೇಳ್ಬಿಟ್ರೆ ತಲೆ ಕೆಡಲ್ವಾ? ನನ್ ಶಾರ್ಪ್ ಮೈಂಡ್ ಶಾರ್ಪ್ನೆಸ್ ಕಳ್ಕೊಳ್ಳುತ್ತೆ. ಆದ್ರೂ ಸಮ್ಮು, ಅತ್ತೆ ಇಮೇಜ್ನ ಯಾರೋ ಹಾಳು ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅವ್ರ ಸ್ಟೇಟಸ್ ಗೌರವನ ಮಣ್ಣು ಪಾಲು ಮಾಡೋ ಪ್ಲಾನ್ ಇದು. ನನಗೂ ಹಾಗೆ ಅನಿಸ್ತಾ ಇದೆ. ಯಾರೋ ನಮ್ಮನ್ನ ತುಂಬಾ ಹತ್ರದಿಂದ ವಾಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮಯೂರಿ ಮನೆ ಬಿಟ್ಟು ಹೋದಾಗ್ಲೇ ಇದನ್ನೆಲ್ಲ ಮಾಡಿದ್ದಾರೆ. ಆದ್ರೆ ಅವ್ರು ಯಾರು ಅಂತ ನಾವು ಕಂಡುಹಿಡಿಬೇಕು. ನಾವು ಕಂಡುಹಿಡಿತೀವೋ ಇಲ್ವೋ ಗೊತ್ತಿಲ್ಲ ಅಕ್ಕ, ಆದ್ರೆ ಸಿಕ್ಕಿರೋ ಚಾನ್ಸ್ನ ಮಾತ್ರ ಅಣ್ಣ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಕಾದ್ ನೋಡ್ಬೇಕು. ನೋಡು, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ಅವಳನ್ ಕೊಂದು ನೀನ್ ಏನ್ ಸಾಧಿಸ್ಬೇಕು ಅಂತಿದ್ಯಾ? ನನ್ನ ತಾರಕ್ನ ಪಡ್ಕೊಂಡ್ರೆ ಅದೇ ಸಾಧನೆ ಅಲ್ವೇನಮ್ಮ? ಅವನೇ ನನ್ನ ಗುರಿ, ನನ್ನ ಗುರು ಎಲ್ಲಾನು. ನೋಡು,
ಇನ್ನೊಬ್ಬರ ಸಮಾಧಿ ಮೇಲೆ ನೀನ್ ಸೌದ ಕಟ್ಕೊಳ್ಳೋ ಪ್ರಯತ್ನ ಮಾಡ್ಬೇಡ ಅಮ್ಮು. ಅದ್ಯಾವತ್ತೂ ಶಾಶ್ವತ ಅಲ್ಲ. ಬಾಯ್ ಮುಚ್ಕೊಂಡು ನಾವ್ ಹೇಳ್ದಂಗ್ ಕೇಳ್ಕೊಂಡಿರು. ಅಮ್ಮ, ನೀನೇ ಅಲ್ಲ, ನನ್ನನ್ನ ಸೃಷ್ಟಿ ಮಾಡಿರೋ ಆ ಬ್ರಹ್ಮನೇ ಬಂದಿ ಮಾತು ಹೇಳಿದ್ರು ನನ್ನ ತಾರಕ್ನ ಬಿಡೋ ಮಾತೇ ಇಲ್ಲ.